ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಕುಮಟಾ ಮತ್ತು ಹೊನ್ನಾವರ 2 ತಾಲೂಕು ಬರ್ತಾ ಇದೆ. ಈ 2 ತಾಲೂಕಿನಲ್ಲೂ ಅಗ್ನಿಶಾಮಕ ಠಾಣೆಯಲ್ಲಿ ವಾಹನಗಳು ದುಸ್ಥಿತಿಯಲ್ಲಿದೆ. 2 ಕ್ಷೇತ್ರದಲ್ಲಿ, ಕುಮಟಾ ಮತ್ತು ಹೊನ್ನಾವರದಲ್ಲಿ. ಈ ರೀತಿ ಅಗ್ನಿಶಾಮಕ ವಾಹನಗಳು ಇಲ್ಲದೆ ಇದ್ದರೆ ಬಹಳಷ್ಟು ಕಷ್ಟ ಅನ್ನುವಂಥದ್ದು ತಮಗೂ ಗೊತ್ತಿದೆ. ಆದರೆ ಇದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಪುನಃ ರಸ್ತೆ ಚಾಲನೆಗೆ ಅನುಮತಿ ನೀಡುವ ಮತ್ತು ಹೊಸ ವಾಹನಗಳನ್ನು ಖರೀದಿಸಲು ಅನುದಾನ ಮಂಜೂರಾತಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ 3/4/24ರಲ್ಲಿ ಪ್ರಸ್ತಾವನೆಯನ್ನು ಕಳಿಸಿಕೊಡಲಾಗಿರುತ್ತದೆ ಅನ್ನುವಂಥದ್ದನ್ನು ಮೇಲೆ ಬರೆದಿದ್ದಾರೆ. ಕೆಳಗಡೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ವಿವಿಧ ಮಾದರಿಯ ವಾಹನಗಳನ್ನು ಖರೀದಿಸಲು ಸರ್ಕಾರ ಆದೇಶ ಸಂಖ್ಯೆ 72 SFB 21 ದಿನಾಂಕ 11/11/21ರಲ್ಲಿ ಕ್ರಿಯಾ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 22-23 ಮತ್ತು 23-24ನೇ ಸಾಲಿನಲ್ಲಿ ಒಟ್ಟು 100 ಜಲವಾಹನಗಳನ್ನು ಖರೀದಿಸಲು ಟೆಂಡರ್ ಕರೆಯಲಾಗಿದೆ ಅನ್ನುವಂಥದ್ದನ್ನು ಮಾನ್ಯ ಅಧ್ಯಕ್ಷರೇ ಉತ್ತರದಲ್ಲಿ ಹೇಳಿದ್ದಾರೆ. ಇದರ ಅರ್ಥ ನನಗೆ ಆಗ್ತಾ ಇಲ್ಲ. ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ 24ರಲ್ಲಿ ಪ್ರಸ್ತಾವನೆಯನ್ನ ಕಳಿಸಿದ್ದೇವೆ ಅಂತಾರೆ, ಕೆಳಗಡೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ, ಟೆಂಡರ್ ಕರೆದಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ನನಗೂ ಆಗಿಲ್ಲ. ಈ ರೀತಿಯಾಗಿ ಮಾನ್ಯ ಅಧ್ಯಕ್ಷರೇ, ಅವರಿಗೆ ಬಹುಶಃ ಉತ್ತರ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಕಾಣಿಸ್ತದೆ. ಶೆಟ್ಟಿ, ಕೇಂದ್ರ ಸರ್ಕಾರ ಇತ್ತೀಚೆಗೆ 15 ವರ್ಷ ಹಳೇದಾಗಿರ್ತಕ್ಕಂಥ ವೆಹಿಕಲ್ಸನ್ನು ನೀವು ಅದನ್ನ ರೆಕಾರ್ಡ್ಸಿಗೆ ಹಾಕಬೇಕು, ತೆಗಿಬೇಕು ಅಂಥೇಳಿ, ಡಿಸ್ಕಾರ್ಡ್ ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಾವಿರಾರು ವೆಹಿಕಲ್ಸನ್ನು ಈಗ ಅವರು ರಿಪ್ಲೇಸ್ ಮಾಡ್ತಾ ಇದ್ದೇವೆ ಹಂತವಾಗಿ. ಅದೇ ರೀತಿ ಅಗ್ನಿಶಾಮಕ ಇದರಲ್ಲಿ ಕೂಡ ನಾವು 2-3 ಸ್ಟೆಪ್ಸನ್ನು ತಗೊಂಡಿದ್ದೇವೆ. ಒಂದು 15 ವರ್ಷದ ವೆಹಿಕಲ್ಸನ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ಸಮಯ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೇವೆ. 2ನೇ ಸ್ಟೆಪ್ಪು, ನಾವು ನಮ್ಮಲ್ಲಿರ್ತಕ್ಕಂಥ ಹಣ, ಕೇಂದ್ರದ ಹಣ ಬೇರೆ, ರಾಜ್ಯದ ಹಣದು ಬೇರೆ, ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಕೂಡ ಉಪಯೋಗ ಮಾಡಿಕೊಂಡು ಈಗಾಗಲೇ 200 ವೆಹಿಕಲ್ಸನ್ನು ಪರ್ಚೇಸ್ ಮಾಡೋದಕ್ಕೆ, ರಿಪ್ಲೇಸ್ ಮಾಡೋದಕ್ಕೆ ನಾವು ಟೆಂಡರ್ ಕರೀತಾ ಇದ್ದೇವೆ. ಇನ್ನು 3ನೇದು, ಕೇಂದ್ರ ಸರ್ಕಾರಕ್ಕೂ ಹಣ ಕೇಳಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಸುಮಾರು 175 ಕೋಟಿ ರೂಪಾಯಿ ಹಣವನ್ನು ವಿವಿಧ ವೆಹಿಕಲ್ಸ್ಗಳಿಗೆ ಕೊಡಬೇಕು ಅಂಥೇಳಿ ನಾವು ಈಗಾಗಲೇ ವಾಟರ್ ಟೆಂಡರು, ವಾಟರ್ ಬೌಸರು, ಮಿನಿ ವಾಟರ್ ಟೆಂಡರು, ಆಮೇಲೆ ಟೋಯಿಂಗ್ ಟೆಂಡರ್ಸು, ಇವೆಲ್ಲದಕ್ಕೂ ಕೂಡ ಸುಮಾರು 175 ಕೋಟಿ 37 ಲಕ್ಷಕ್ಕೆ ನಾವು ಅವರಿಗೆ ರಿಕ್ವೆಸ್ಟನ್ನು ಕೇಳ್ಕೊಂಡಿದ್ದೇವೆ. ಇದ್ರ ಜೊತೆಗೆ ಇದನ್ನು ನಾವು ವೆಹಿಕಲ್ಸನ್ನು ಈಗ ಟೆಂಡರ್ ಏನು ಕರೆದಿದ್ದೀವಿ, ವೆಹಿಕಲ್ಸ್ ಬಂದ ನಂತರ ಇದು ಸ್ಪೆಷಲೈಸ್ಡ್ ವೆಹಿಕಲ್ಸು. ಯಾವುದೋ ಒಂದು ವೆಹಿಕಲ್ಗೆ ಅದಕ್ಕೊಂದು ಟ್ಯಾಂಕರ್ಸ್ ಕುಂಡಿಸ್ಬಿಟ್ರು ಅದನ್ನು ನಾವು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಈ ವೆಹಿಕಲ್ ನಾವು ಆರ್ಡರ್ ಮಾಡಿದರೆ 1-2 ವರ್ಷ ಬೇಕು. ಇದನ್ನು ಮಾಡೋದಕ್ಕೆ ಇಡೀ ನಮ್ಮ ದೇಶದಲ್ಲಿರೋದೇ ಒಂದು 8-10 ಕಂಪನಿಗಳು ಮಾತ್ರ ಇದ್ದಾವೆ. ಹಾಗಾಗಿ ಸ್ವಲ್ಪ ನಿಧಾನ ಆಗ್ತದೆ. ಆದರೂ ಕೂಡ ನಾವು ಪ್ರಯಾರಿಟಿ ಮೇಲೆ ಈ ಕ್ರಮವನ್ನು ತಗೊಂಡಿದ್ದೇವೆ. ನಿಮ್ಮ ಹತ್ರ ಈಗ ಒಂದು ಅಗ್ನಿವಾಹನ ಇದೆ, ಒಂದು QRV ವಾಹನ ಇದೆ, ಕಂಪ್ಲೀಟ್ಲಿ ಇಲ್ಲ ಅಂತಲ್ಲ. ಆದರೆ ಸಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಖಂಡಿತವಾಗಿ ಮಾಡ್ತೇವೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಆ QR ಗಾಡಿ ಆಗಲಿ ಮತ್ತು ಚಿಕ್ಕ ಗಾಡಿ, ದಯವಿಟ್ಟು ಅದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಮಾನ್ಯ ಸಚಿವರೇ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಇದು ತೀರಾ ಇಂಪಾರ್ಟೆಂಟ್ ಇದ್ದಂಥದ್ದು. ಅಗ್ನಿಶಾಮಕದ ಗಾಡಿ ಇಲ್ಲದೆ ಇದ್ರೆ ನೀವು ಬಹಳ ಕಷ್ಟ ಇದೆ, ನಮಗೆ ಬಹಳ ಕಷ್ಟ ಇದೆ. ಪ್ರತಿಯೊಂದು ಊರಿಗೂ, ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಇದ್ದಂಥದ್ದು. ಇದನ್ನು ದಯವಿಟ್ಟು ಮಾಡಬೇಕು. ನಾನು ಮಾನ್ಯ ಸಚಿವರ ಹತ್ರ ಒಂದು ವಿನಂತಿಯನ್ನು ಮಾಡಿದ್ದೆ ಮೊನ್ನೆ, ಮೌಖಿಕವಾಗಿ, ಹೀಗೆ ಸಹಜವಾಗಿ. ಅದೇನಂತ ಹೇಳಿದ್ರೆ, ನಿಮ್ಮ ಹೈವೇ ಪೆಟ್ರೋಲಿಂಗ್ ಗಾಡಿ ಏನಿದೆಯಲ್ಲ ಮಾನ್ಯ ಅಧ್ಯಕ್ಷರೇ, ಇದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನುವಂಥದ್ದು. ಹೈವೇ ಪೆಟ್ರೋಲಿಂಗ್ ಬರೇ ಹಣ ದೋಚುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮೊನ್ನೆ ಸಚಿವರ ಗಮನಕ್ಕೆ ತಂದಿದ್ದೇನೆ. ಅದರಿಂದ ಪ್ರಯೋಜನ ಇಲ್ಲ, ಅದನ್ನು ಬಂದ್ ಮಾಡಿಸಿ. ಇದ್ರ ಬಗ್ಗೆ ಮೊದಲನೇ ಆದ್ಯತೆಯನ್ನ ದಯವಿಟ್ಟು 2 ಸರ್, ನಂದು 20 ಕಿಲೋಮೀಟರ್ದಲ್ಲಿ, ಒಂದು ಕುಮಟಾ, 20 ಕಿಲೋಮೀಟರ್ ದೂರದಲ್ಲಿ, ಈ 20 ಕಿಲೋಮೀಟರ್ ದೂರದಲ್ಲೂ ಗಾಡಿ ಇಲ್ಲ ಅಂದ್ರೆ ಹೇಗಿರ್ಬೇಕು ಹೇಳಿ? ಯಾವ ರೀತಿಯಾದ ಉತ್ತರಗಳನ್ನ ನಾವು ಜನಸಾಮಾನ್ಯರಿಗೆ ಕೊಡಬೇಕು ಅನ್ನುವಂಥದ್ದನ್ನ ದಯವಿಟ್ಟು ಹೇಳಿ. ಮಾನ್ಯ ಅಧ್ಯಕ್ಷರೇ,
ನಾವು ಒಂದು ಪಾಲಿಸಿ ಮಾಡಿದ್ದೇವೆ ಕರ್ನಾಟಕದಲ್ಲಿ. ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಒಂದು ಅಗ್ನಿಶಾಮಕ ಠಾಣೆ ಇರಬೇಕು, ಅಗ್ನಿಶಾಮಕ ದಳ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಎಕ್ವಿಪ್ಮೆಂಟ್ ಎಲ್ಲ ಇರಬೇಕು ಅಂತೇಳಿ ನಾವು ಪಾಲಿಸಿ ಮಾಡಿದ್ದೇವೆ. ಅದರಿಂದ ಹಂತವಾಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಆ ಫೆಸಿಲಿಟೀಸನ್ನು ಮಾಡಿಕೊಡ್ತೇವೆ. ನಿಮಗೂ ಕೂಡ ಏನು ಈಗ ನಿಮ್ಗೆ ತೊಂದರೆ ಇದೆ, ಪಕ್ಕದಲ್ಲಿರ್ತಕ್ಕಂಥ ತಾಲೂಕುಗಳಿಗೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಇಲ್ಲ ಸರ್, 20 ಕಿಲೋಮೀಟರ್ ದೂರ ಟೈಮ್ನಲ್ಲಿ ಕೂಡ ಅವಕಾಶ ಮಾಡಿಕೊಡ್ತೇವೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ, ನಾವು ಟೆಂಡರ್ ಕರೆದಿದ್ದೇವೆ. ಆ ವೆಹಿಕಲ್ಸ್ ಬಂದ ತಕ್ಷಣ ಆದ್ಯತೆ ಮೇಲೆ ನಿಮಗೂ ಕೂಡ ಕೊಡ್ತೇವೆ. ಸರ್, ತಾವು ಹೇಳಿದ್ರಿ 2 ವರ್ಷ ಬೇಕಾಗ್ತದೆ ಮ್ಯಾನುಫ್ಯಾಕ್ಚರಿಂಗಿಗೆ ಅಂತ ಹೇಳಿದ್ರಿ. 2 ವರ್ಷ ತನಕ ಹೇಗೆ ಸರ್ ಕಾಯುದು? ಈಗಾಗಲೇ ನಿಮ್ಮ ಹತ್ರ 2 ವೆಹಿಕಲ್ ಬೇರೆ ಕಡೆ ಇದೆ ಇದೆ ಮಾನ್ಯ. ಆಯ್ತು ಸರ್, ಅಧ್ಯಕ್ಷರೇ ದಯವಿಟ್ಟು ಈ ವಿಷಯದಲ್ಲಿ ಸ್ವಲ್ಪ ದಯವಿಟ್ಟು ಈ ವಿಷಯ ದಯವಿಟ್ಟು ಅಂದ್ರೆ ನಾನು ಈಗ ಮ್ಯಾನುಫ್ಯಾಕ್ಚರ್ ಮಾಡಿ ನಾಳೆ ಬೆಳಿಗ್ಗೆ ಕೊಡಕ್ಕಾಗೋದಿಲ್ಲ ಮಾನ್ಯ ಸದಸ್ಯರೇ. ಸಮಯ ಬೇಕೇ ಬೇಕು. ನೀವೇನೇ ಒತ್ತಾಯ ಮಾಡಿದ್ರು ಕೂಡ ನಾನು ಇವತ್ತು ಪರ್ಚೇಸ್ ಮಾಡಿ ಅವ್ರಿಗೆ ಕೊಟ್ರೆ 2 ವರ್ಷ ಬೇಕು. ಅದನ್ನ ಶಾರ್ಟ್ ಕಟ್ ಮಾಡಕ್ ನನ್ನಿಂದ ಆಗುತ್ತಾ? ಹೇಳಿ, ನೀವೇ ಹೇಳಿ. ತಮ್ಮ ವಿಚಾರದಲ್ಲಿ ಹೇಗಿದೆಯಾ? ಅಲ್ಲಲ್ಲ, ನೀವೇ ಹೇಳಿ. ಪ್ರಮಾಣದಲ್ಲಿ ಬೇಕಂತ ಇಲ್ಲ, ಇನ್ನೊಬ್ಬರು ಅಲ್ಲಿಗೆ ಕೊಡ್ಬೇಕಾಗ್ತದೆ. ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮಾನ್ಯ ಅಧ್ಯಕ್ಷರು. ಡಾಕ್ಟರ್ ಭರತ್ ಶೆಟ್ಟಿ ವೈ. ಇಲ್ಲ ಅಧ್ಯಕ್ಷ ಸಚಿವರೇ, ಬೇರೆ ಸ್ಟೇಷನ್ ಅಲ್ಲಿ ಇದ್ದದ್ದು ಒಂದಾದ್ರೂ ಕುಮಟಾ ಕಳಿಸುವಂತದ್ದು ಮಾಡಿ. ಆ ರೀತಿ ಪಕ್ಕದಲ್ಲಿ ನಾನು ಹೇಳಿದ್ನಲ್ಲ, ಪಕ್ಕದ ಸ್ಟೇಷನ್ಸ್ ಅಲ್ಲಿ ಏನಿರೋದು ಎಮರ್ಜೆನ್ಸಿ ನಿಮಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಬೇರೆ ತಾಲೂಕಿನಲ್ಲಿ ನಿಮಗೆ ತೊಂದರೆ ಆಗ್ದಂಗ್ ಮಾಡ್ಕೊಡ್ತೀವಿ. ಡಾಕ್ಟರ್ ಭರತ್ ಶೆಟ್ಟಿ.